ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಬೂದಿವಾಳ ವಿಜ್ಞಾನ ವಸ್ತು ಪ್ರದರ್ಶನ. ವಿಜ್ಞಾನ ವಸ್ತು ಪ್ರದರ್ಶನ. ವೆಲ್ಕಮ್. ಸ್ಟಾರ್ಟ್. ನನ್ನ ಹೆಸರು ಸಿಂಚನ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸೌರಮಂಡಲದಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸೂರ್ಯನಿಂದ ಎಲ್ಲ ಗ್ರಹಗಳಿಗೆ ಬೆಳಕು ನೀಡುತ್ತದೆ. ಸೌರಮಂಡಲ ಎಂದರೆ ಸೂರ್ಯ ಮತ್ತು ಅದರ ಗುರುತ್ವಾಕರ್ಷಣೆಗೆ ಒಳಪಟ್ಟು ಸುತ್ತುವ 8 ಗ್ರಹಗಳು, ಧೂಮಕೇತುಗಳು, 100 ಚಂದ್ರರು ಹೊಂದಿರುವ 8 ಗ್ರಹಗಳನ್ನು ಹೊಂದಿದೆ. ಇದು ಸೌರಮಂಡಲ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಸಿದ್ದರಾಮಗೌಡ. ನಾನು 7ನೇ ತರಗತಿಯಲ್ಲಿ ಓದುತ್ತೇನೆ. ಇದು ವಾಲ್ಕ್ಯಾನೋ. ಶಾಂಪು ಹಾಕುತ್ತಿದ್ದೇನೆ. ನಂತರ ಮಿಕ್ಸ್ ಮಾಡ್ತೀನಿ. ಏನು ಹಾಕಿದ್ದು ಅದಕ್ಕೆ? ಏನೋ ಪುಡಿ ಹಾಕುತ್ತಿದ್ದೇನೆ. ಫಸ್ಟ್ ಹಾಕಿದ್ದೇನು? ಮೊದಲು ಶಾಂಪು ಹಾಕಿದ್ದೇನೆ. ಓಕೆ. ಆಮೇಲೆ ಏನೋ ಪುಡಿ ಹಾಕ್ತಿದ್ದೇನೆ. ಇವಾಗ ಏನಾಯಿತು? ಲಾವಾ ಬಂದಿತ್ತು, ಉಕ್ಕಿದ್ದು. ಎಲ್ಲಿಂದ ಬಂತು? ಭೂಮಿಯ ಅಂತರಾಳದಿಂದ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ಯಾ? ಧನ್ಯವಾದ. ನನ್ನ ಹೆಸರು ಗೌತಮಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಯೋಗ ಟ್ರಾಫಿಕ್. ಈ ಪ್ರಯೋಗದ ಉದ್ದೇಶ ಸವಾರರು ತಮ್ಮ ಸರದಿ ಯಾವಾಗ ಬರುತ್ತದೆ ಎಂದು ತಿಳಿದರೆ ತಾವು ಸಿಗ್ನಲ್ ಜಂಪ್ ಮಾಡುವುದನ್ನು ತಪ್ಪಿಸುತ್ತಾರೆ. ಇದರಲ್ಲಿ ಪ್ರಮುಖವಾದ ಕೃತಿಕ ಸಂಚಾರ ನಿಯಂತ್ರಣ, ಎಲೆಕ್ಟ್ರಾನಿಕ್ ಟ್ರಾಫಿಕ್ ಕಂಟ್ರೋಲ್, ಸುಗಮ ಸಂಚಾರ. ಸವಾರರು ತಾಳ್ಮೆಯಿಂದ ಕಾಯುವುದರಿಂದ ಸಿಗ್ನಲ್ ಜಂಕ್ಷನ್ನಲ್ಲಿ ಅನಗತ್ಯ ದಟ್ಟಣೆ ಕಡಿಮೆ ಆಗುತ್ತದೆ. ಮಾನಸಿಕ ಶಾಂತಿ. ಟ್ರಾಫಿಕ್ನಲ್ಲಿ ಸಿಲುಕಿದಾಗ ಎಷ್ಟೊತ್ತಿಗೆ ಹೋಗುತ್ತೇವೆ ಎಂಬ ಆತಂಕವಿರುತ್ತದೆ. ಈ ವ್ಯವಸ್ಥೆ ಟ್ರಾಫಿಕ್ಕಿನ ಪ್ರಯೋಜನಗಳು. ಕೆಂಪು ದೀಪ ಬಂದಾಗ ನಾವು ವಾಹನಗಳನ್ನು ಚಲಿಸದೆ ಅಲ್ಲೇ ನಿಲ್ಲಿಸಬೇಕು. ಹಳದಿ ದೀಪ ನಾವು ವಾಹನವನ್ನು ಸ್ಟಾರ್ಟ್ ಮಾಡಬೇಕು. ಓಕೆ. ಹಸಿರು ದೀಪ ನಾವು ವಾಹನವನ್ನು ಮುಂದಕ್ಕೆ ಚಲಿಸಬೇಕು. ವೆರಿ ಗುಡ್. ಓಕೆ, ಥ್ಯಾಂಕ್ ಯು. ಸ್ಟಾರ್ಟ್. ನನ್ನ ಹೆಸರು ಮೈತ್ರಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪ್ರಯೋಗದ ಹೆಸರು ಮಳೆ ನೀರು ಕೊಯ್ಲು. ಈ ಪ್ರಯೋಗದ ಮೂಲಕ ಮನೆಯ ಚಾವಣಿಯ ಮೇಲಿನ ನೀರನ್ನು ಹೇಗೆ ಸಂಗ್ರಹಿಸಬೇಕು ಎಂಬುದನ್ನು ತೋರಿಸಬಹುದು. ಅಗತ್ಯವಿರುವ ವಸ್ತುಗಳು: ಪ್ಲಾಸ್ಟಿಕ್ ಬಾಕ್ಸ್, ಸ್ಟ್ರಾ, ಮರಳು, ಜಲ್ಲಿಕಲ್ಲು ಮತ್ತು ಒಂದು ಸಣ್ಣ ಡಬ್ಬ. ಪ್ರಯೋಗದ ಹಂತಗಳು: ಚಾವಣಿ ಸಿದ್ಧತೆ, ಪೈಪ್ ಜೋಡಣೆ, ಫಿಲ್ಟರ್ ಸ್ಥಾಪನೆ, ಸಂಗ್ರಹಣೆ. ಪರೀಕ್ಷೆ: ಚಾವಣಿಯ ಮೇಲೆ ನೀರು ಸುರಿದಾಗ ಅದು ಪೈಪ್ ಮೂಲಕ ಒಂದು ಫಿಲ್ಟರ್ ಆಗಿ ಸಂಗ್ರಹಣೆ ತೊಟ್ಟೆಗೆ ಸೇರುತ್ತದೆ. ಮಳೆ ನೀರು ಕೊಯ್ಲಿನ ಪ್ರಯೋಜನಗಳು: ನೀರಿನ ಅಭಾವ ನೀಗಿಸುವುದು, ಅಂತರ್ಜಲ ಮಟ್ಟ ಏರಿಕೆ, ಮಣ್ಣಿನ ಸವಕಳಿ ಕಡಿಮೆ ವೆಚ್ಚ. ಮಳೆ ನೀರು ಕೊಯ್ಲು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಎಂದರೆ ಮಳೆ ನೀರನ್ನು ವ್ಯರ್ಥವಾಗಿ ಹರಿದು ಹೋಗಲು ಬಿಡದೆ ಅದನ್ನು ಸಂಗ್ರಹಿಸಿ ನಂತರ ಬಳಕೆಗಾಗಿ ಇಟ್ಟುಕೊಳ್ಳುವ ಪ್ರಕ್ರಿಯೆಯಾಗಿದೆ. ಧನ್ಯವಾದಗಳು. ಓಕೆ, ಗುಡ್. ಮಮತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಇವತ್ತು ಕಲುಷಿತ ನೀರನ್ನು ಯಾವ ರೀತಿಯಾಗಿ ನೈಸರ್ಗಿಕ ವಿಧಾನದಲ್ಲಿ ಶುದ್ಧೀಕರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ವಿ. ಈಗ ಇದು ಕಲುಷಿತ ನೀರು. ಈ ಕಲುಷಿತ ನೀರನ್ನು ಇದರಲ್ಲಿ ನಾನು ಈ ಕಲ್ಲಿಗೆ ಹಾಕ್ತೀನಿ. ಇವಾಗ ಈ ಕಲ್ಲಿನ ಮೂಲಕ ಇದ್ದಲಿಗೆ ಹೋಗುತ್ತೆ. ಈ ಇದ್ಲು ಏನು ಮಾಡುತ್ತೆ ಅಂದರೆ ಈ ಕಲುಷಿತ ನೀರಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನ ಇದು ಏನು ಮಾಡುತ್ತೆ, ಸಾಯಿಸುತ್ತೆ. ಆಮೇಲೆ ಇದು ಮರಳಿಗೆ ಕಳಿಸಿ ಇದರಲ್ಲಿ ಒಂದು ಸ್ವಲ್ಪ ಇದು ಮರಳಿನಲ್ಲಿ ಶೋಷಿತವಾಗಿ ಆಮೇಲೆ ಹತ್ತಿಯಲ್ಲಿ ಅದೇನಾಗುತ್ತೆ, ಶೋಧನೆ ಮಾಡುತ್ತೆ. ಹತ್ತಿ ಅದರಲ್ಲಿರ್ತಕ್ಕಂಥ ಏನು ಕಲ್ಲಾಗಿರ್ಬೋದು, ಏನು ಒಂದು ಸ್ವಲ್ಪ ಕಸ ಇರುತ್ತಲ್ಲ, ಅದನ್ನೆಲ್ಲ ಶೋಧಿಸಿ ಅದ ನಂತರ ಅದು ಒಳ್ಳೆಯ ನೀರಾಗಿ ಬದಲಾಗಿ ಶುದ್ಧ ನೀರಾಗುತ್ತೆ. ಓಕೆ, ಅಂದರೆ ಅಶುದ್ಧ ನೀರಿಂದ ಶುದ್ಧ ನೀರು ತಯಾರಿಸ್ತಿದ್ಯಾ? ಅಶುದ್ಧ ನೀರಿನಿಂದ ಶುದ್ಧ ನೀರು. ಓಕೆ, ಥ್ಯಾಂಕ್ ಯು.
ಸ್ಟಾರ್ಟ್. ಗೋಧಿ. ನನ್ನ ಹೆಸರು ಸಾನ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗೋಧಿ ಇದು ಚೂರು ಚೂರು ಆಗುತ್ತದೆ. ಏಕದಳ ಧಾನ್ಯಗಳು. ಏಕದಳ ಧಾನ್ಯಗಳು. ಏಕದಳ ಧಾನ್ಯಗಳು ಇದಿಷ್ಟು ಹೆಸರು ಹೇಳ್ಬಿಡು. ಗೋಧಿ, ಅಕ್ಕಿ, ರಾಗಿ, ಜೋಳ, ಸಜ್ಜೆ. ದ್ವಿದಳ ಧಾನ್ಯಗಳು ಅಂತ ಹೇಳಿ. ದ್ವಿದಳ ಧಾನ್ಯಗಳು. ತೊಗರಿಬೇಳೆ, ಹೆಸರು ಕಾಳು, ಮಡಿಕೆ ಕಾಳು, ಶೇಂಗಾ, ಅಲಸಂದಿ ಕಾಳು. ಓಕೆ, ಥ್ಯಾಂಕ್ ಯು. ಓಕೆ, ಮುಗಿತು. ಥ್ಯಾಂಕ್ ಯು. ಸ್ಟಾರ್ಟ್. ನನ್ನ ಹೆಸರು ಅನುಷ, ನಾನು 8ನೇ ತರಗತಿಯಲ್ಲಿ ಓದಿದ್ವಿ. ನಾವು ಕೃಷಿಗಳ ಹಂತಗಳನ್ನು ಮಾಡಿದ್ವಿ. ಇದು ಮೊದಲನೇ ಹಂತ ಮಣ್ಣನ್ನು ಅಧಿಗೊಳಿಸುವುದು, 2ನೇ ಹಂತ ಬಿತ್ತನೆ, 3ನೇ ಹಂತ ಗೊಬ್ಬರ ಸೇರಿಸುವುದು, 4ನೇ ಹಂತ ನೀರಾವರಿ, 5ನೇ ಹಂತ ಕಳೆಯಿಂದ ರಕ್ಷಣೆ, 6ನೇ ಹಂತ ಕೊಯ್ಲು. ಇದು ಧಾನ್ಯ ಸಂಗ್ರಹ ಕೊಠಡಿ. ಕೊಠಡಿ. ಇದರಿಂದ ನೀನು ಏನು ಹೇಳ್ತೀಯ ನಮಗೆ? ಕೃಷಿಯನ್ನು ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ. ಓಕೆ. ನನ್ನ ಹೆಸರು ಅಮರೇಶ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಾಲು ಮರದ ತಿಮ್ಮಕ್ಕನ ಪರಿಚಯ ಮಾಡಿಕೊಳ್ಳುತ್ತೇನೆ. ಓಕೆ, ಗುಡ್. ಸಿರಾ. ನನ್ನ ಹೆಸರು ಸಹನ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ವ್ಯಕ್ತಿ ಪರಿಚಯ ರೋಜನ್ ಬೇಕನ್ ಅವರ ಮಾಡಿಕೊಳ್ಳುತ್ತೇನೆ. ರೋಜನ್ ಬೇಕನ್ ಅವರು ಪ್ರಾಯೋಗಿಕ ವಿಜ್ಞಾನದ ಮಹತ್ವವನ್ನು ಮೊಟ್ಟ ಮೊದಲಿಗೆ ಬಾರಿಗೆ ಜಗತ್ತಿಗೆ ಸಾರಿದ ಕಾರಣಕ್ಕಾಗಿ ಇವರನ್ನ ವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ನನ್ನ ಹೆಸರು ಬಸಮ್ಮ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಲ್ಪನಾ ಚಾವಲ್ ಅವರ ವ್ಯಕ್ತಿ ಪರಿಚಯವನ್ನು ಮಾಡಿಕೊಳ್ಳುತ್ತಿದ್ದೇನೆ. ಜನನ ಮಾರ್ಚ್ 17, 1962ರಂದು ಹರಿಯಾಣದ ಕರ್ನಲ್ನಲ್ಲಿ ಜನಿಸಿದರು. ಸಾಧನೆ: ಬಾಹ್ಯಾಕಾಶಕ್ಕೆ ಹಾರಿದ ಭಾರತೀಯ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವೆರಿ ಗುಡ್. ಹೇಳಿ. ನನ್ನ ಹೆಸರು ರೇಣುಕಾ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಜಲಚಕ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುತ್ತೇನೆ. ಜಲಚಕ್ರ ಎಂದರೆ ಭೂಮಿ, ವಾತಾವರಣ ಮತ್ತು ಸಾಗರದ ನೀರು ಆವಿಯಾಗಿ ಸೂರ್ಯನ ತಾಪದಿಂದ ಮೋಡವಾಗುತ್ತದೆ. ಮೋಡವಾಗಿ ನಂತರ ಆನೆಕಲ್ಲು ಅಥವಾ ಮಳೆಯ ರೂಪದಲ್ಲಿ ಬೆಟ್ಟಗಳಿಂದ ಆವಿಯಾಗಿ ಪುನಃ ಸಾಗರವನ್ನು ಸೇರುತ್ತದೆ. ಧನ್ಯವಾದಗಳು. ಜಲಚಕ್ರ ಎಂದರೇನು? ಸ್ಟಾರ್ಟ್. ಸೂರ್ಯನ ಶಾಖದಿಂದ ನೀರು ಆವಿಯಾಗಿ ಮೋಡವಾಗಿ ಮೋಡದಿಂದ ಮೋಡ ಮಳೆಯಾಗಿ ಅದು ನದಿ ಮತ್ತು ಸಾಗರಗಳನ್ನು ಸೇರುತ್ತದೆ. ಇದನ್ನು ಜಲಚಕ್ರ ಎನ್ನುವರು. ಓಕೆ, ವೆರಿ ಗುಡ್. ಸಿರಾ. ನನ್ನ ಹೆಸರು ಪ್ರಜ್ವಲ್, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಸೌರಮಂಡಲದ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಚೆನ್ನಾಗಿ ಮಾಡಿದ್ಯಾ ಮಾಡಲ್? ಹೇಳು. ಸೂರ್ಯ ಸೌರಮಂಡಲದಲ್ಲಿ ಅತಿ ಮುಖ್ಯವಾದ ಕೇಂದ್ರ ಬಿಂದುವಾಗಿದೆ. ಸೂರ್ಯನ ಬೆಳಕು ಎಲ್ಲ ಗ್ರಹಗಳಿಗೆ ಅಲ್ಲಿ ಸೂರ್ಯ ತೋರಿಸ್ಬೇಕು ಯಾವುದು ಅಂತ. ಸೂರ್ಯ ಎಲ್ಲ ಗ್ರಹಗಳಿಗೆ ಮುಖ್ಯವಾಗಿದೆ. 8 ಮುಖ್ಯ ಗ್ರಹಗಳು: ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಬುಧ ಗ್ರಹವು ಸೌರಮಂಡಲದಲ್ಲಿ ಅತಿ ಚಿಕ್ಕವಾದ ಗ್ರಹ. ಇದು ಸೂರ್ಯನನ್ನು ಸುತ್ತುವರಿಯುವ ಅವಧಿ 88 ದಿನಗಳು. ಶುಕ್ರ ಗ್ರಹ ಸೌರಮಂಡಲದಲ್ಲಿ ಪ್ರಕಾಶಮಾನ ಗ್ರಹವೆಂದು ಕರೆಯುತ್ತಾರೆ. ಈ ಗ್ರಹವು ಸೂರ್ಯನನ್ನು ಸುತ್ತುವರಿಯಲು 224 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಭೂಮಿ ಇದನ್ನು ನೀಲಿ ಗ್ರಹ ಎಂದು ಕೂಡ ಕರೆಯುತ್ತಾರೆ. ಇದರಲ್ಲಿ ಜೀವಿಗಳು ವಾಸಿಸಲು ಸೂಕ್ತವಾದ ಗ್ರಹವಾಗಿದೆ. ಈ ಗ್ರಹವು 70% ಭಾಗ ನೀರಿನಿಂದ ಆವೃತವಾಗಿದೆ. ಈ ಗ್ರಹಕ್ಕೆ ಉಪಗ್ರಹ ಚಂದ್ರನು. ಮಂಗಳ ಗ್ರಹ ಕಬ್ಬಿಣ ಆಕ್ಸೈಡ್ ಕೂಡಿರುವುದರಿಂದ ಇದು ಕೆಂಪು ಬಣ್ಣಕ್ಕೆ ಕಾಣುತ್ತದೆ. ಇದು ಸೂರ್ಯನನ್ನು ಸುತ್ತುವರಿಯಲು 687 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಗುರು ಗ್ರಹ ಇದು ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹವಾಗಿದೆ. ಈ ಗ್ರಹವು ಸೂರ್ಯನನ್ನು ಸುತ್ತುವರಿಯಲು 12 ವರ್ಷಗಳು ಕಾಲಾವಧಿ ತೆಗೆದುಕೊಳ್ಳುತ್ತದೆ. ಶನಿ ಗ್ರಹ ಇದು ಉಂಗುರ ವ್ಯವಸ್ಥೆಯಲ್ಲಿದೆ. ಇದು ಸೌರಮಂಡಲದಲ್ಲಿ 2ನೇ ಅತಿ ದೊಡ್ಡ ಗ್ರಹ. ಈ ಗ್ರಹವು ಸೂರ್ಯನನ್ನು ಸುತ್ತುವರಿಯಲು 29 ವರ್ಷಗಳು ತೆಗೆದುಕೊಳ್ಳುತ್ತದೆ. ಯುರೇನಸ್ ಈ ಗ್ರಹವು ಗಾಢ ನೀಲಿ ಬಣ್ಣದಿಂದ ಕೂಡಿದೆ. ಈ ಗ್ರಹವು ಸೂರ್ಯನನ್ನು ಸುತ್ತುವರಿಯಲು 84 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ನೆಪ್ಚೂನ್ ಈ ಗ್ರಹವು ಬಹಳ ತಂಪು ವಾತಾವರಣದಿಂದ ಕೂಡಿದೆ. ಈ ಗ್ರಹವು ಸೂರ್ಯನನ್ನು ಸುತ್ತುವರಿಯಲು 165 ವರ್ಷಗಳು ತೆಗೆದುಕೊಳ್ಳುತ್ತದೆ. ಈ ಗ್ರಹದ ಉಪಗ್ರಹ ಟೈಟನ್. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಗುಡ್ ವರ್ಕ್. ಸ್ಟಾರ್ಟ್. ನನ್ನ ಹೆಸರು ಕೀರ್ತಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಾರ್ಟಿನ್ ಕೂಪರ್ ಪರಿಚಯ
ಪರಿಚಯ ಮಾಡುತ್ತಿದ್ದೇನೆ. ಮಾರ್ಟಿನ್ ಕೂಪರ್ ಮೊಬೈಲ್ ಕ್ರಾಂತಿಯ ಹರಿಕಾರ ಮಾರ್ಟಿನ್ ಕೂಪರ್. ಯಾರು? ಮಾರ್ಟಿನ್ ಕೂಪರ್ ಅಮೆರಿಕದ ಇಂಜಿನಿಯರ್ ಮತ್ತು ಮೋಟಾರ್ ಕಂಪನಿಯ ಮಾಜಿ ಉದ್ಯೋಗಿ. ಮೊದಲ ಮೊಬೈಲ್ ಕರೆ. ಅವರು ಏಪ್ರಿಲ್ 3, 1973ರಂದು ಜಗತ್ತಿನ ಮೊದಲ ಮೊಬೈಲ್ ಕರೆಯನ್ನು ಮಾಡಿದರು. ನ್ಯೂಯಾರ್ಕ್ ಬೀದಿಯಲ್ಲಿ ನಿಂತು ಈ ಐತಿಹಾಸಿಕ ಕರೆ ಮಾಡಲಾಯಿತು. ಓಕೆ, ಗುಡ್. ಸ್ಟಾರ್ಟ್. ನನ್ನ ಹೆಸರು ಸಂಗೀತ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದು ನಾನು ದ್ಯುತಿ ಸಂಶ್ಲೇಷಣೆಯ ಬಗ್ಗೆ ವಿವರಣೆ ನೀಡುತ್ತಿದ್ದೇನೆ. ದ್ಯುತಿ ಸಂಶ್ಲೇಷಣೆ ಎಂದರೆ ಸೌರ ಬೆಳಕಿನ ಸಹಾಯದಿಂದ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಪ್ರಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಎಂದು ಕರೆಯುತ್ತೇವೆ. ನಾವು ಉಸಿರಾಡುವ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು, ಬೆಳಕು ಮುಂತಾದವುಗಳನ್ನು ತೆಗೆದುಕೊಂಡು ನಮಗೆ ಆಕ್ಸಿಜನ್ ಅನ್ನು ಒದಗಿಸುತ್ತವೆ ಹಾಗೂ ಇದರಿಂದ ನಮಗೆ ಎನರ್ಜಿ ದೊರಕುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಭೂಮಿಕಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ ಸಿ.ವಿ. ರಾಮನ್ ಅವರ ಬಗ್ಗೆ ಪರಿಚಯ ಮಾಡುತ್ತಿದ್ದೇನೆ. 7 ನವೆಂಬರ್ 1888ರಲ್ಲಿ ತಮಿಳುನಾಡಿನಲ್ಲಿ ಜನಿಸಿದರು. ಇವರು ಪೂರ್ಣ ಹೆಸರು ಚಂದ್ರಶೇಖರ್ ವೆಂಕಟರಾಮನ್. ಅವರು ಭಾರತೀಯ ಶ್ರೇಷ್ಠ ವಿಜ್ಞಾನಿ. ಇವರು ಸಂಶೋಧನೆ ದಿನ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಆಚರಿಸಲಾಗುತ್ತದೆ. 1928ರಲ್ಲಿ ಬೆಳಕಿನ ಚದುರುವಿಕೆಯನ್ನು ಬಗ್ಗಿನ ರಾಷ್ಟ್ರೀಯ ಎಫೆಕ್ಟ್ ಆವಿಷ್ಕರಿಸಲಾಗಿದೆ. 1930ರಲ್ಲಿ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಪಡೆದರು. ಸರ್ ಸಿ.ವಿ. ರಾಮನ್ ಅವರು ನವೆಂಬರ್ 21, 1970ರಲ್ಲಿ ಬೆಂಗಳೂರಿನಲ್ಲಿ ಮರಣ ಹೊಂದಿದರು. ಧನ್ಯವಾದ. ನನ್ನ ಹೆಸರು ವೈಶಾಲಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಥಾಮಸ್ ಆಲ್ವಾ ಎಡಿಸನ್ ಬಗ್ಗೆ ವ್ಯಕ್ತಿ ಪರಿಚಯ ಮಾಡುತ್ತಿದ್ದೇನೆ. ಜನನ ಮತ್ತು ಬಾಲ್ಯ. ಎಡಿಸನ್ 1847ರ ಫೆಬ್ರವರಿ 11ರಂದು ಅಮೆರಿಕದ ಬಹಿಯೋ ಮಿಲಾನ್ನಲ್ಲಿ ಜನಿಸಿದರು. ಬಾಲ್ಯದಲ್ಲಿ ಓದಿನಲ್ಲಿ ಹಿಂದುಳಿದಿದ್ದರು. ತಾಯಿಯ ಪ್ರೋತ್ಸಾಹದಿಂದ ವಿಜ್ಞಾನದತ್ತ ಆಕರ್ಷಿತರಾದರು. ಆವಿಷ್ಕಾರಗಳ ಪಯಣ. ಎಡಿಸನ್ ಕೇವಲ ವಿಜ್ಞಾನಿಯಲ್ಲ, ಒಬ್ಬ ಸಮರ್ಥ ಉದ್ಯಮಿಯೂ ಆಗಿದ್ದರು. ಅವರು ನ್ಯೂಜೆರ್ಸಿಯ ಮೆನ್ಲೋ ಪಾರ್ಕ್ನಲ್ಲಿ ವಿಶ್ವದ ಮೊದಲ ಕೈಗಾರಿಕಾ ಸಂಶೋಧನಾ ಪ್ರಯೋಗಾಲಯವನ್ನು ಸ್ಥಾಪಿಸಿದರು. ಪ್ರಮುಖ ಸಂಶೋಧನೆಗಳು: ವಿದ್ಯುತ್ ದೀಪ, ಇನ್ಕಂಡೆಸ್ಕೆಂಟ್ ಲೈಟ್ ಬಲ್ಬ್, ದೀರ್ಘಕಾಲ ಬಾಳಿಕೆ ಬರುವ ಬಲ್ಬ್ ಕಂಡುಹಿಡಿದು ಜಗತ್ತಿಗೆ ಬೆಳಕು ನೀಡಿದರು. ಫೋನೋಗ್ರಾಫ್ ಶಬ್ದವನ್ನು ರೆಕಾರ್ಡ್ ಮಾಡಿ ಮತ್ತೆ ಕೇಳಿಸಬಹುದಾದ ಯಂತ್ರವನ್ನು ಆವಿಷ್ಕರಿಸಿದರು. ಚಲನಚಿತ್ರ ಕ್ಯಾಮ್ರಾ, ಕಿನೆಟೋಸ್ಕೋಪ್, ಚಲನಚಿತ್ರ ರಂಗಕ್ಕೆ ಬುನಾದಿ ಹಾಕಿದರು. ಚಲದಂಕಮಲ್ಲ. ಎಡಿಸನ್ ವಿದ್ಯುತ್ ಬಲ್ಬ್ ಕಂಡುಹಿಡಿಯುವ ಮುನ್ನ ಸಾವಿರಾರು ಬಾರಿ ವಿಫಲವಾದರು. ಆದರೆ ಛಲ ಬಿಡದೆ ಪ್ರಯತ್ನಿಸಿ ಜಯಶಾಲಿಯಾದರು. ಸಾಧನೆ ಮತ್ತು ನಿಧನ. ಟೆಲಿಗ್ರಾಫ್, ಸಂಚಯನ, ವಿದ್ಯುತ್ ಕೋಶ ಮುಂತಾದ ಅನೇಕ ಉಪಕರಣಗಳನ್ನು ಸುಧಾರಿಸಿ ಅಕ್ಟೋಬರ್ 18, 1931ರಂದು ಈ ಮಹಾನ್ ವಿಜ್ಞಾನಿ ನಿಧನರಾದರು. ಆದರೆ ಶ್ರಮ, ಛಲ ಮತ್ತು ನಾವೀನ್ಯತೆ ಮನೋಭಾವವು ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದೆ. ಧನ್ಯವಾದಗಳು. ವೆರಿ ಗುಡ್, ಸೂಪರ್. ನನ್ನ ಹೆಸರು ಅಂಕಿತ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ವಾಹಕಗಳು ಮತ್ತು ಅವಾಹಕಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ವಾಹಕಗಳು ಎಂದರೆ ತನ್ನ ಮೂಲಕ ವಿದ್ಯುತ್ತನ್ನು ಸರಳವಾಗಿ ಹರಿಯಲು ಬಿಡುತ್ತವೆ. ಅವಾಹಕಗಳು ಎಂದರೆ ತನ್ನ ಮೂಲಕ ವಿದ್ಯುತ್ತನ್ನು ಸರಳವಾಗಿ ಹರಿಯಲು ಬಿಡುವುದಿಲ್ಲ. ಉದಾಹರಣೆಗಾಗಿ ಕಬ್ಬಿಣದ ಮೊಳೆ, ಇದು ಒಂದು ವಾಹಕ. ಇದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತದೆ. ಇದು ಗ್ರಾಫೈಟ್, ಇದು ತಂತಿ, ಇದು ಗಂಟೆ. ಇದು ಆವಾಹಕಗಳಿಗೆ ಉದಾಹರಣೆ. ಇವು ತಮ್ಮ ಮೂಲಕ ವಿದ್ಯುತ್ತನ್ನು ಸರಳವಾಗಿ ಹರಿಯಲು ಬಿಡುವುದಿಲ್ಲ. ವೆರಿ ಗುಡ್, ಸೂಪರ್. ಧನ್ಯವಾದಗಳು. ಇದರಿಂದ ಏನು ಹೇಳ್ತೀಯಾ? ಸೈನ್ಸ್ ಕಾನ್ಸೆಪ್ಟ್ ಏನು ಹೇಳ್ತೀಯಾ? ಅಂದರೆ ನಾವು ಏನಾದರೂ ಇದು ಮಾಡ್ತಿರ್ಬೇಕಾದ್ರೆ ಇಂಥವನ್ನೆಲ್ಲ ಇದನ್ನ ಬಳಸೋದ್ರಿಂದ ನಮ್ಗೆ ಅಪಾಯ ಆಗುತ್ತೆ. ಏನು ಮಾಡಬೇಕಾದ್ರೆ? ಏನನ್ನ ರಿಪೇರಿ ಮಾಡ್ತಿರ್ತೀವಲ್ಲ, ಕರೆಂಟ್ ಬಂದಾದರೆ ಆವಾಗ ನಾವು ಕರೆಂಟ್ ರಿಪೇರ್ ಮಾಡಬೇಕಾದ್ರೆ ನೀವು ಕಬ್ಬಿಣದ ಬಳಸಿ ಇಟ್ಕೊಂಡು ರಿಪೇರಿ ಮಾಡಬೇಕು. ಆವಾಹಕಗಳನ್ನ ಬಳಸಬೇಕು. ಅವಾಗ ಬಳಸಬೇಕು. ರಬ್ಬರ್ ಈ ಥರದ್ದು ಚಪ್ಪಲ್ಸ್ ಅವೆಲ್ಲ ಹಾಕ್ಕೊಂಡಿರ್ಬೇಕು. ವಾಹಕ ಅಂದರೆ ಏನಂತ ಗೊತ್ತಾಯ್ತು ಇದರಿಂದ. ಓಕೆ, ಗುಡ್. ನನ್ನ ಹೆಸರು ಪಾರ್ವತಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಹನುಮಂತಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವುಗಳೆಲ್ಲ ಖನಿಜ ಸಂಪನ್ಮೂಲಗಳು. ಕೋಲ್, ಮ್ಯಾಗ್ನೀಸ್, ಮೈಕೋ, ಲೆಟ್ರಿಕ್ ಸೋಲ್, ಅಲೋವಿಲಿಯಂ ಸೋಲ್, ಸ್ಟ್ಯಾಂಡ್ ಸ್ಟೋನ್, ರೆಡ್ ಸೋಲ್, ಮಾರ್ಬಲ್, ಸಾಲ್ಟ್, ಕಾಪರ್, ಬ್ಯಾಕ್ಸ್ಲೋ, ಹೆಮಟೈಟ್, ಬಾಕ್ಸೈಟ್, ಬಾಸಲ್ಟ್, ಕಾಂಗ್ಲೋಮ್ಯಾರೇಟ್, ಗ್ರಾನೈಟ್. ಓಕೆ, ಥ್ಯಾಂಕ್ ಯು. ಓಕೆ, ಸ್ಟಾರ್ಟ್. ನನ್ನ ಹೆಸರು ಅರ್ಪಿತಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ರಾಸಾಯನಿಕಗಳ ಬಗ್ಗೆ ಚರ್ಚೆ. ಹೇಳಿ. ಅದೇನು? ಇದು ಸುಟ್ಟ ಸುಣ್ಣ, ಕ್ಯಾಲ್ಸಿಯಂ ಹೈಡ್ರೋಜನ್, CaO, ಕ್ಯಾಲ್ಸಿಯಂ ಆಕ್ಸೈಡ್, CaO, ಕ್ಯಾಲ್ಸಿಯಂ
ಆಕ್ಸೈಡ್ ಇದು ಎಲ್ಲೋ ಫುಡ್ ಕಲರ್ ಅಂದರೆ ಹೇಳಿ. ನಾವು ಇದನ್ನು ಅಡಿಗೆಗೆ ಉಪಯೋಗಿಸುತ್ತೇವೆ. ಈ ಕಡೆ ತೋರ್ಸ್ ಕರೆಕ್ಟಾಗಿ ಏನದಂತೆ. ಕಾರ್ಪರ್ ಇದನ್ನು ನಾವು ತಾಮ್ರ ಮಾಡಲು ಉಪಯೋಗಿಸುತ್ತೇವೆ. ವಿನೆಗರ್ ಇದನ್ನು ನಾವು ಅಡಿಗೆಗೆ ರುಚಿ ಬರಲು ಉಪಯೋಗಿಸುತ್ತೇವೆ. ಹೈಡ್ರೋಜನ್ ಆಕ್ಸೈಡ್ ಕ್ಲೋರೈಡ್ HCl, ಹೈಡ್ರೋಜನ್ ಕ್ಲೋರೈಡ್. ಇದನ್ನು ನಾವು ಆಸಿಡ್ ಇದು ಅಡಿಗೆಗೆ ಸೋಡಾ, ಉಪಯೋಗಿಸುತ್ತೇವೆ. ಅಡಿಗೆ ಸೋಡಾ. ಸ್ಟಾರ್ಟ್. ನನ್ನ ಹೆಸರು ಪಲ್ಲವಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಅಳತೆಯ ವಿಧಗಳನ್ನು ತಿಳಿಸುತ್ತೇನೆ. ಇದು 1 ml. 1 ml ಇಂದ 5 ml ವರೆಗೂ ಇಲ್ಲಿದೆ. ಇದು 25 ml, ಇದು 50 ml, ಇದು 100 ml, ಇದು 250 ml, ಇದು 500 ml, ಇದು 1000. 1 ಲೀಟರ್ ಗುಣ ಅಂತ ಹೇಳ್ಬೋದು. ಓಕೆ, ಗುಡ್. ಧನ್ಯವಾದಗಳು. ಸೌರ ವಿವಾಹ ಬಗ್ಗೆ ಹೇಳ್ತೇನೆ. ಇದು ಸೌರವ್ಯೂಹ. ನೀವು ಮಾಡಿದೆ ಇದನ್ನ. ಎಷ್ಟು ಗ್ರಹ ಇದೆ ಸೌರವ್ಯೂಹದಲ್ಲಿ? ಎಷ್ಟಿದೆ? ನಕ್ಷತ್ರ ಯಾವುದು? ಜೀವಿಗಳು ವಾಸ ಮಾಡೋ ಗ್ರಹ ಯಾವುದು? ಸೂರ್ಯನಿಗೆ ಹತ್ತಿರ ಇರೋ ಗ್ರಹ ಯಾವುದು? ದೊಡ್ಡದಾದ ಗ್ರಹ ಯಾವುದು? ತೋರ್ಸ್ ಯಾವುದಿದೆ? ಹಾಂ, ಉಂಗುರೊಳ ಗ್ರಹ ಯಾವುದು? ಶನಿ ಗ್ರಹ. ಓಕೆ, ವೆರಿ ಗುಡ್. ಓಕೆ, ಗುಡ್. ಇದು ಸೌರಮಂಡಲ. ಒಂದು ಬಿಡ ಮಾಡಲಿ. ಇದು ಜ್ವಾಲಾಮುಖಿ. ಇದು ಸಿಗ್ನಲ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಇದು ವಾಟರ್ ಹಾರ್ವೆಸ್ಟಿಂಗು. ಇಲ್ಲಿ ನೀರನ್ನು ಹೆಂಗೆ ಪ್ಯೂರಿಫೈ ಮಾಡ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಇದೆ. ಏಕದಳ ದ್ವಿದಳ ಧಾನ್ಯಗಳಿದೆ. ಸೊ ಕೃಷಿ ಹಂತಗಳನ್ನು ಇದು ಮಾಡಿದ್ದಾರೆ. ಇಲ್ಲಿ ಜಲಚಕ್ರವನ್ನು ಮಾಡಿದ್ದಾರೆ. ಇಲ್ಲಿ ಸೌರವ್ಯೂಹದ ಬಗ್ಗೆ ಮಾಹಿತಿ ಇದೆ. ಸೌರಮಂಡಲ. ಸೊ ಇಲ್ಲಿ ವ್ಯಕ್ತಿ ಪರಿಚಯ, ಆಮೇಲೆ ಇಲ್ಲಿ ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಬಗ್ಗೆ ಇದೆ. ವಾಹಕ ಮತ್ತು ಅವಾಹಕಗಳ ಬಗ್ಗೆ ಇದೆ. ಇಲ್ಲಿ ಖನಿಜಗಳ ಬಗ್ಗೆ ಇದೆ. ಕೆಮಿಕಲ್ಸ್ ಬಗ್ಗೆ ಇದೆ. ಗಾತ್ರಗಳ ಬಗ್ಗೆ ಇದೆ. ಸೌರಮಂಡಲದ ಬಗ್ಗೆ ಇದೆ. ಇದೆಲ್ಲದನ್ನು ಇವತ್ತು ವಿಜ್ಞಾನ ಪರಿಚಯ ಇದೆಯಲ್ಲ, ವಿಜ್ಞಾನ ದಿನಾಚರಣೆ ಇರೋದ್ರಿಂದ ವಿದ್ಯಾರ್ಥಿಗಳು ಹಾಗೂ ವಿಜ್ಞಾನ ಶಿಕ್ಷಕರಾದ ವಿನೋದ್ ಸರ್ ಹಾಗೂ ಮುಖ್ಯೋಪಾಧ್ಯಾಯರು ಹಾಗೂ ರಾಮನ್ ಗೌಡ್ ಸರ್ ಅವರ ಸಹಯೋಗದಲ್ಲಿ ಅದ್ಭುತವಾಗಿ ನೆರವೇರಿಸಿದೆ. ಸೊ ಹಾಗಾಗಿ ನಮ್ಮ ಶಾಲೆಯ ವತಿಯಿಂದ ಅವರೆಲ್ಲರಿಗೂ ತುಂಬುವುದರಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು. This is the final. Thank you.